ಜೀವನ ಅಂದ್ರೆ ಹಾವಶೆಗಲ್ಲಿನ ದಾರಿ ಇದ್ದಂಗೆ. ಏನು ಕಲ್ಲ ಮೇಲೆ ಹೆಜ್ಜೆ ಇಡ್ತೇವಿ, ಪ್ರತಿ ಕಲ್ಲ ಮ್ಯಾಗೂ ಒಂದಿಷ್ಟೇನರ ಹಾವಸೆ ಹತ್ಯದ, ಅದು ಜಾರಿಸಿ ಬಿಡ್ತದೆ. ನಾವು ಎಷ್ಟು ಕಾಳಜಿ ಪೂರ್ವಕ ನಡೆದರೂ ಸಹಿತ ಇದು ನಮ್ಮನ್ನ ಕೆಡುತ್ತದೆ. ದುರತ್ಯಯ. ನೋಡು ಶಿಷ್ಯನೇ, ಎಲ್ಲವನ್ನ ದಾಟಬಹುದು, ಸಾಗರವನ್ನೇ ದಾಟಬಹುದು, ಹೊಳೆಯಲ್ಲ ಸಾಗರವನ್ನೇ ದಾಟಬಹುದು. ಈ ಮಾಯಾ ದಾಟೋದು ಬಹಳ ಕಷ್ಟದೆ. ಮಾಯಾ ದಾಟೋದು ಬಹಳ ಕಷ್ಟ. ದುರತ್ಯಯ ಅದರ ಸ್ವರೂಪನೇ ಹಂಗದ. ಯಾಕೆ? ಮಾಯೆ ಅಂದ್ರೆ ಏನಪ್ಪ? ಏನು ಮಾಯೆ? ನಾವು ಈ ಶಬ್ದ ಬಹಳ ಸಲನೂ ಬಳಸ್ತೇವೆ. ಮಾಯಾ 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 ಅಂತ ಕರೀತೇವೆ. ಏನದು ಮಾಯಾ? ಯಾಕೆ ನಮ್ಮನ್ನ ಕೆಡುತ್ತದೆ? ಯಾಕೆ ಕಷ್ಟಕ್ಕೆ ನಮ್ಮನ್ನ ಒಳಗ ಮಾಡುತ್ತದೆ? ಮಮ ಮಾಯಾ ದುರತ್ಯಯ. ಮತ್ತು ಈ ಮಾಯಾ ಎಲ್ಲದ, ಹೇಗದ? ಇದು ಪ್ರಶ್ನೆ. ಏನದು ಮಾಯಾ? ಯಾರೇ ನೋಡ್ಯಾರೇನು ಈ ಜಗತ್ತಿನಲ್ಲಿ ಮಾಯಾ ಅಂತ ಒಂದದ ಅಂತ ಎಲ್ಲರಿಗೂ ಗೊತ್ತದ. ಆದ್ರೆ ಅದು ಎಲ್ಲದ ಅಂತ ಯಾರು ನೋಡಿಲ್ಲ, ಹೆಂಗದ ಅಂತೂ ಗೊತ್ತಿಲ್ಲ. ಆದ್ರೆ ಬೀಳೋದಂತೂ ನಿಶ್ಚಿತ. ಇಲ್ಲವೇನು? ಎಷ್ಟು ಮಜಾ ಅದ. ಸ್ವಲ್ಪ ಏನರೇ ಒಂದೀಟು ನೀವು ನನಗೊಂದು ಪ್ರಶಸ್ತಿ ಕೊಟ್ರೆ ನಾನು ಆ ಪ್ರಶಸ್ತಿ ಅನ್ನುವ ಮಾಯೆಯ ಮೇಲೆ ಬಿದ್ದು ಬಿಡ್ತೀನಿ ಅಷ್ಟೇ. ಜಾರಿಸ್ತದ, ಜಾರಿಸಿ ಬಿಡ್ತೀನಿ. ಎದೆದರ ಮೇಲೆ ಜಾರ್ತೇವಿ? ಶಬ್ದದ ಮೇಲೆ ಜಾರ್ತೇವಿ, ಸ್ಪರ್ಶದ ಮೇಲೆ ಸ್ಪರ್ಶದ ಮೇಲೆ ಜಾರ್ತೇವಿ, ರೂಪದ ಮೇಲೆ ಜಾರ್ತೇವಿ, ರಸದ ಮೇಲೆ ಜಾರ್ತೇವಿ, ಸುಗಂಧದ ಮೇಲೆ ಜಾರ್ತೇವಿ. ಇಲ್ಲ ಒಂದೊಂದರ ಮೇಲೆ ಜಾರಿ ಹೋಗ್ತೇವಿ. ಹಿಂಗ ಶಬ್ದಗಳು ಬರ್ತಾವ, ಒಂದು ಹಿಂಗ ಸಂಗೀತ, ಅದು ಮನುಷ್ಯನನ್ನ ಜಾರಿಸಿ ಬಿಡ್ತದೆ. ರೂಪ ಮನುಷ್ಯನನ್ನ ಜಾರಿಸಿ ಬಿಡ್ತದೆ. ಒಬ್ಬ ಮುದುಕ್ ಹೊರಟಾನ ಹಿಂಗ ದಾರಿಗೊಂಟ. ಅದು ಹೊಸ ಊರ, ಮುಂಬೈದಂತ ಪಟ್ಟಣ, ಮಜಾ ಊರಾಗ ಎಂದೂ ನೋಡ್ದವಲ್ಲ. ಏನ್ ಅದ್ಭುತ ಮುಂಬೈದಾಗ. ಹೋಗ್ಯಾನ, ಮಸ್ತ್ ಒಂದಿಷ್ಟು ರೊಕ್ಕ ತಗೊಂಡು ಹೋಗ್ಯಾನ. ಏನರೇ ಜೀವನದಾಗ ಒಂದಿಷ್ಟು ನೋಡ್ಬೇಕಂತ ಹೋಗ್ಯಾನ. ಒಂದು 10-20 ಸಾವಿರ ಕಿಶೆಕ್ ಹಾಕೊಂಡು ಹೋಗ್ಯಾನ. ನೋಡ್ಕೋತ ನೋಡ್ಬೇಕು. ಎಷ್ಟು ಆಶ್ಚರ್ಯಕರ ಅದಾವಲ್ಲೆಲ್ಲ, ಎಷ್ಟು ಆಕರ್ಷಕ ಅದಾವ. ಬಹಳ ಶಾಣೆ ಊರಾಗ. ಯಾರಿಗೆ ಒಂದು ಪೈ ಕೊಡವಲ್ಲ, ಒಂದು ಪೈ ಸೋಲವಲ್ಲ ಅಂತ ಮುದುಕ. ಹಾಗ 30, 40, 50 ವರ್ಷ ತಕ ದುಡಿದು ಮನಿ ಮಾರ ಸಂಪತ್ತೆಲ್ಲ ಬೆಳೆಸದವ. ಬಹಳ ಶಾಣ್ಯ. ಹೋಗಾಗ ಒಬ್ಬ ಗೆಳೆಯ ಹೇಳ್ದ, ನೋಡು ಸ್ವಲ್ಪ ಜಾಗರೂಕ ಇರಬೇಕು ಮುಂಬೈದಾಗ ಅಂತ ಹೇಳ್ದ. ನನಗೇನು ಮಾಡ್ತದ ಅಂತ ವಾದ. ಮುಂಬೈ ಎಂಥದದ, ಎಂಥ ಮುಂಬೈ. ಹಾಗ ಹೋಗಾಗ ಒಂದು ದೊಡ್ಡ ಥಿಯೇಟರ್ ಕಂಡಿತು. ಒಳಗೆ ಹೊಕ್ಕ ನೋಡ್ಬೇಕಂತ. ಅದು ಅದ್ಭುತ ಥಿಯೇಟರು. ಅಲ್ಲಿ ಒಳಗೆ ಕುಣಿಯವ್ರೇನೋ ಬಾರಿಸೋರೇನೋ ಟಿಕೆಟ ತಗೊಂಡ ಒಳಗೆ ಕುಂತ ನೋಡೇ ಬಿಡೋಣ ಅಂದ. ನೋಡೋದ್ರಾಗ ಇಷ್ಟು ಮಗ್ಗನಾಗಿ ವಾದ. ಗೊತ್ತಾಯ್ತಲ್ಲ ಮುಂದೆ ಏನಾಯ್ತು. ಎಷ್ಟು ಮಗ್ನ ಆದ ಅಂದ್ರೆ ತನ್ನ ಮರೆತ, ಎರಗಟ್ಟಿ ಮರೆತ, ಮನಿ ಮರೆತ, ಹೆಂಡತಿ ಮರೆತ, ಮಕ್ಕಳು ಮರೆತ, ಕಿಶೆದಾಗಿನ ರೊಕ್ಕ ಮರೆತ. ಎಲ್ಲ ಮರೆತ. ಆಕರ್ಷಣ. ಮತ್ತು ವಯಸ್ಸು ಎಷ್ಟಾಗ್ಯದ? 60 ಮೇಲೆ ವಯಸ್ಸಾಗ್ಯದ. ಹುಚ್ಚ ಅಷ್ಟೆ.
ಮಗ್ಲು ಯಾರು ಕೂತಾರ, ಈ ಕಡೆ ಯಾರು ಕೂತಾರ, ಹಿಂದೆ ಯಾರು ಕೂತಾರ, ಮುಂದೆ ಯಾರು ಕೂತಾರ, ಎಲ್ಲ ಹೋತು. ಅಲ್ಲೇನು ಕಾಣಿಸ್ತತ್ತಲ್ಲ ಭಾರಿ ಅದ್ಭುತ, ಅದು ಸಾದಾ ಸಿನಿಮಾ ಅಲ್ಲ, ಅದು 3D ಸಿನಿಮಾ. 3D ಅಂದ್ರೆ ಗೊತ್ತಾಗ್ತದೇನು? ಪ್ರತ್ಯಕ್ಷ ಅದ ಅನ್ನಂಗ ಐಮ್ಯಾಕ್ಸ್ ಅಂತಾರೆ ಅದಕ್ಕೆ. ಅಂದ್ರೆ ಎಲ್ಲ ಇಲ್ಲೇ ಅದ ಅನ್ನಂಗ ಕಾಣಕ್ ಶುರುವಾಗ್ತದೆ. ಅದರ ಒಳಗೆ ನಾವು ಅದೇ ಅನ್ಸಕ್ ಶುರುವಾಗ್ತದೆ. ಮುದುಕಿಗೆ ಹೆಂಗಾಗಿರಬೇಡ, ಹುಚ್ಚಾಗಿದ್ದು ಎಂದೂ ನೋಡಿರ್ಲಿಲ್ಲ. ಬಹಳ ಶಾಣ್ಯ, ದೇವರಾತು ತಾನಾತು, ದೇವ್ರ ಗುಡಿ ಆತು, ಮನಿ ಆತು, ಇಟ್ಟ ತಿರುಗಾಡ್ದವ ಇಂದ ದೇವರು ಬಿಟ್ಟಾನ. ಗುಡಿ ಹೋಗ್ಯದ, ಮುದುಕ್ ಹೋಗ್ಯಾನ, ಮಸ್ತಾಗಿ ಆನಂದಾಗಿ ನೋಡ್ತಾ ಇದ್ದಾನ. ಏನು ಮಾಡ್ತೀನಿ ಗೊತ್ತಾಗಲ್ಲ ಅವನಿಗೆ. 3 ತಾಸ ಹಿಂಗ ಕುಂತ ತಪಸ್ವಿ ಕುಂತಿರ್ಬೇಕಂಗ, ಸಮಾಧಿಸ್ಥ, ಯಾವುದು ಗೊತ್ತಿಲ್ಲ. ಇನ್ನ ಯೋಗಿಗಳು ಸಹಿತ ಇಷ್ಟು ತನ್ಮಯ ಆಗಿರಕ್ಕಿಲ್ಲ, ಅಷ್ಟು ತನ್ಮಯ. ಅವ ತನ್ಮಯ ಆದ ಅಂತಲ್ಲ, ಅಲ್ಲಿ ಕಾಣೋ ಎಲ್ಲ ಅವನ ಮೇಲೆ ಹಿಂಗ ಆವರಣ ಮಾಡಿಬಿಟ್ಟು, ಅವನ ಬುದ್ಧಿ ಮೇಲೆ ಆವರಣ ಮಾಡಿದು, ನೋಟದ ಮೇಲೆ ಆವರಣ ಮಾಡಿದು. ಜಾರ್ದ ಎದರ ಮ್ಯಾಗ? ಸಂಗೀತದ ಮ್ಯಾಗ ಜಾರದ, ರೂಪದ ಮ್ಯಾಗ ಜಾರ್ದ. ಎಲ್ಲ ಮುಗಿದ ಬಳಕ ಹೊರಗು ಹೊಂಟ, ಕಿಶದಾಗ ಕೈ ಹಾಕದ. 20,000. ಬಹಳ ಶಾಣೆ. ಒಂದು ದುಡ್ಡು ಯಾರಿಗೆ ಕೊಟ್ಟವಲ್ಲ, ದೇವರಿಗೆ ಸಹಿತ ತೂಗಿ ಕೊಟ್ಟವ. ಇಂಥ ಮನುಷ್ಯ ಹೋದ. ಮಮ ಮಾಯಾ ದುರತ್ಯಯ. ಮಾಯಾ ಅಂತಾರೆ ಇದಕ್ಕೆ. ಇದ್ರಾಗ ಯಾವುದು ಮಾಯಾ ಹೇಳಬಾರದು. ಈ ಮುದುಕನಿಗೆ ಏನು ಮಾಯ? ಆದರೆ ಆಗ್ಯದ. 20,000 ಮುಗಿಸೇ ಬಿಟ್ಟದ. 20,000 ಹೋಗ್ಬಿಟ್ಟಾವ. ಕಿಶದಾಗ ಕೈ ಹಾಕ್ಯಾನ, ಕೈ ಖಾಲೆ. ಕಿಶ ಹರಿದದ್ದ ಗೊತ್ತಿಲ್ಲ, 20,000 ಗೊತ್ತಿಲ್ಲ. ಹಂಗ 100 ವರ್ಷ ಹೋಗಿದ್ದ ಗೊತ್ತಿಲ್ಲ. ವಯಸ್ಸ ಹೋಗ್ಯದ, ಕೊನೆಗೆ ಹತ್ರ ಆತು. 100 ವರ್ಷ ಆಗೇ ಹೋಗಿದೆ. ಈ ಜಗತ್ತಿನ ನಾಟಕ ನೋಡೋದರಾಗ, ಸಿನಿಮಾ ನೋಡೋದರಾಗ, ತಿನ್ನೋದರಾಗ, ಕುಡಿಯೋದರಾಗ, ಅದನ್ನ ಹಿಡಿಯೋದರಾಗ, ಇದೆಲ್ಲ ಮೂಸೆ ನೋಡೋದರಾಗ, ರುಚಿ ನೋಡೋದರಾಗ 100 ವರ್ಷ ಹೋಗ್ಯಾವ. ಕಿಸೆ ಖಾಲೆ ಆಗ್ಯದ, ಬುದ್ಧಿನೂ ಖಾಲೆ ಆಗ್ಯದ, ಮೈ ಶಕ್ತಿನೂ ಖಾಲೆ ಆಗ್ಯದ, ಆಯುಷ್ಯನೂ ಖಾಲೆ ಆಗ್ಯದ. ಹೋಗಿದ್ದೇ ಗೊತ್ತಾಗಿಲ್ಲ, ಹೆಂಗ್ ಹೋಯ್ತಂತ ಗೊತ್ತಿಲ್ಲ. ಮುದುಕಂದ ಮೊನ್ನೆ ಹುಟ್ಟದಂಗಾಗಿತ್ತು ಅಂದ. ಮೊನ್ನೆ ಹುಟ್ಟದಂಗ ಏನು ಮಾಡೋದು ಹೇಳಿ? ಯಾಕೆ ಇದು ಅಷ್ಟು ಆಕರ್ಷಕ? ಜಗತ್ತಿನೊಳಗೆ ಒಂದು ಮಾಯಾ ಅಂತದ, ಅದು ಎಲ್ಲವನ್ನ ಆಕರ್ಷಣ ಮಾಡಿಬಿಡ್ತದೆ. ಒಬ್ಬರಿಗೆ ಒಂದೊಂದು ಥರ ಆಕರ್ಷಣದ. ಎಲ್ಲರೂ ಎಲ್ಲದರಾಗಲ್ಲ. ಯಾರಿಗೆ ಅದರ ಬಗ್ಗೆ ಭಾರಿ ಆತ್ಮವಿಶ್ವಾಸದ ಅಲ್ಲ, ಅದರ ಮೇಲೆ ಜಾರಿಸೋದದ. ನಾ ಎಂದು ಸೋಲಾಮಲ್ಲ ಅಂತ ಯಾವಂತಾನಲ್ಲ, ನಾನು ಎಂದು ಸೋಲಾಮಲ್ಲ ಇದಕ್ಕಂತ ಯಾವಂತಾನ, ಅವನ ಅದಕ್ಕೆ ಅದರ ಮೇಲೆ ಸೋಲಿಸುವಂಥದ್ದೊಂದು ಏನ್ರೆ ಅದ ಅಲ್ಲ ಈ ಜಗತ್ನ್ಯಾಗ, ಅದಕ್ಕೆ ಮಾಯೆ ಅಂತ ಕರೆದಾರ. ಈಗ ನಾವೆಲ್ಲ ಸೋತವ್ರ ಅಲ್ಲೇ ಗೊತ್ತೇ ಇಲ್ಲ. ಇಷ್ಟು ವರ್ಷ ಹೋಗ್ಯಾವ, ಈಗ ಒಂದೀಟು ಸತ್ಸಂಗ ಮಾಡಕ್ ಕುಂತೇವೆ ಅಷ್ಟ, ಹೋಗ್ಬಿಟ್ಟದ. ಎಷ್ಟು ಆಶ್ಚರ್ಯದ ಜೀವನ, ಎಂಥ ಮಜಾ ಅದ. ದುರತ್ಯಯ, ಇದನ್ನು ದಾಟೋದು ಬಹಳ ಕಷ್ಟಪ. ಇದು ಹೆಂಗದ? ಗುಣಮಯಿ, ದೈವಿ, ಮಮ ಮಾಯಾ. ಇದು ಎದರ ಮೇಲೆ ತೋರ್ಯದ? ದೇವರ ಮೇಲೆ ತೋರ್ಯದ. ಇದು ಆಶ್ಚರ್ಯ. ಏನದ ಅದರ ಮೇಲೆ ತೋರ್ಯದ. ಇದು ಸ್ವತಂತ್ರ ಅಸ್ತಿತ್ವದಕ್ಕೆಲ್ಲ ಇರೋದರ ಮೇಲೆ ತೋರ್ಯದ. ಈ ಹೂವಿನ ಮ್ಯಾಗ ತೋರ್ಯದ.
ಹೂವದ ಮಾಯಾ ಇಲ್ಲ, ಇದರ ಮ್ಯಾಗ ತೋರಿದೆ, ಅದರ ಮೇಲೆ ತೋರಿದೆ. ಈಗ ಒಂದು ಸುಮ್ಮನೆ ಎಲ್ಲರೇ ಹೀಗೆ ಬಿಸಿಲಾಗ ಹೋಗಾಗ ಒಂದು ಸಿಂಪಾದ ಎಲ್ಲರೇ ಬಿದ್ದಿತ್ತಂದ್ರೆ ಅದನ್ನು ದೂರದಿಂದ ನೋಡಿದರೆ ಹೆಂಗೆ ಕಾಣಿಸ್ತದೆ? ಬೆಳ್ಳಿ ತಗಡು ಬಿದ್ದಂಗೆ ಕಾಣಿಸ್ತದೆ. ಅದನ್ನ ನೋಡಿ ಅಷ್ಟು ಆನಂದ ಆಗ್ತದೆ. ಧಾವಿಸಿ ಹೋಗ್ತಾನೆ, ಅದು ಬೆಳ್ಳಿ ತಗಡಲ್ಲ, ಸಿಂಪಿ. ಏನದ? ಸಿಂಪದ. ಏನು ಕಾಣಿಸ್ತದೆ? ಬೆಳ್ಳಿ ಕಾಣಿಸ್ತದೆ. ಬೆಳ್ಳಿಗೆ ಸ್ವತಂತ್ರ ಅಸ್ತಿತ್ವಿಲ್ಲ, ಸಿಂಪಿ ಮ್ಯಾಲ ಅದು ಕಂಡದೆ, ಆದ್ದರಿಂದ ಅದು ಸಿಂಪಿದು. ಹಾಗೆ ಏನದ ಜಗತ್ತಿನಾಗ ದೇವರು, ಅದರ ಮ್ಯಾಗ ಕಂಡದ ಮಾಯಾ, ಇದು ದೈವಿ. ಇದಕ್ಕೆ ಸ್ವತಂತ್ರ ಏನಿಲ್ಲ, ಆದರೆ ಅದನ್ನ ಮರಿ ಮಾಡಿಬಿಟ್ಟದ. ಏನದ ಅದನ್ನ ಮುಚ್ಚಾಕಿಬಿಟ್ಟದ. ಸಿಂಪಿಯನ್ನ ಮುಚ್ಚಾಕಿ ತಾನು ಬೆಳ್ಳಿ ಹಂಗ ಕಾಣಿಸ್ತದೆ, ಬೆಳ್ಳಿ ಅಂತ ಕಂಡದೆ, ಬೆಳ್ಳಿ ಹಂಗ ಕಂಡದೆ. ಇರೋದು ಬ್ಯಾರೆ, ಕಾಣೋದು ಬ್ಯಾರೆ, ಅದಕ್ಕೆ ಮಾಯಾ ಅಂತಾರೆ. ಇರೋದು ಒಂದು ರೀತಿ, ಆದರೆ ಇದ್ದಂಗ ನಮಗ್ ಗೊತ್ತಾಗುವುದಿಲ್ಲ, ಬ್ಯಾರೆನೇ ಕಾಣಕ್ ಶುರು ಆಗ್ತದಲ್ಲ, ಅದು ಮಾಯೆ. ಅದರ ಮೇಲೆ ಅವಲಂಬಿಸಿಕೊಂಡಿದ್ದರಿಂದ ಇದಕ್ಕೆ ದೈವೀ ಮಾಯಾ, ಮಮ ಮಾಯಾ ಅಂತ ಶಬ್ದ ಬಳಸಿದ್ರು. ಮತ್ತಿನ್ನೊಂದು ಲಕ್ಷಣ ಮಾಯಾದ್ದು ಅಂದ್ರೆ ಗುಣಮಯಿ. ಇದು 3 ರೂಪದಾಗ ಬರ್ತದೆ. ಯಾವ್ಯಾವ ರೂಪ? ನಾ ಶಾಣೆ ಅಂತ ಬರ್ತದ, ನಾನು ಭಾರಿ ದುಡ್ಯಾವ ಅಂತ ಬರ್ತದ, ನಾನು ಭಾರಿ ಗಳಿಸಾವ ಅಂತ ಬರ್ತದ. ಇವ 3 ರೂಪದಾಗ ಬಂದ್ಬಿಡ್ತದೆ. ಎಷ್ಟು ಚಂದ ಬರ್ತದ. ನನ್ನಂಗೆ ಯಾರು ಸುಂದರ ಅಂತ ಬರ್ತದೆ. ಏನಿಲ್ಲ, ಮುಪ್ಪಾಗ್ಯದ, ತಲೆ ಬೆಳಗಾಗ್ಯದ, ತಲೆ ನಡಗಾಕತ್ಯದ, ಎಲ್ಲ ಆಗ್ಯದ. ತೆರೆ ಕನ್ನೆಗೆ ಇಲ್ಲ, ತೆರೆಗಲ್ಲಕ್ಕೆ, ನೆರೆ ಕೆನ್ನೆಗೆ, ಅದೇನೋ ಅಂತಾರಲ್ಲ, ಎಲ್ಲ ಆಗ್ಯದ. ಹಲ್ಲು ಸಹಿತ ಹೆಚ್ಚು ಕಡಿಮೆ ಹೋಗ್ಯಾವ. ಇಷ್ಟೆಲ್ಲ ಇದ್ರೂ ನನ್ನಂಗೆ ಯಾರಿಲ್ಲ. ಈಗ 50 ವರ್ಷದ ಹಿಂದೆ ನನಗೆ ಪ್ರಶಸ್ತಿ ಕೊಟ್ಟರು ಬಹಳ ಸುಂದರ ಅಂತ, ಈಗಿಲ್ಲ. 50 ವರ್ಷ ಹಿಂದಿನ ಪ್ರಶಸ್ತಿ ಅವನ ತಲೆಯಾಗ ಹಿಂಗ್ ಉಳಿದದಲ್ಲ, ಈಗಿರುವ ಸ್ಥಿತಿ ಕಾಣಲ್ದ. ಈಗಿರುವ ಸ್ಥಿತಿನೇ ಕಾಣೋದು. ಯಾವುದು ಮರ್ಷದ? ಅದ ಮಾಯಾ. ಈಗಿಲ್ಲ, ಆದರೆ ಹಂಗಾಗ್ಯದ. ಈಗ ಅನ್ನೋದಲ್ಲೇನು ಮಾಜಿ ಎಕ್ಸ್ ಇಲ್ಲ, ಎಕ್ಸ್ ಅಂತ ಮಾಡೋದಿಲ್ಲ, ಎಕ್ಸ್ ಚೇರ್ಮನ್ ಅಂತ ಕರೆಯೋದಿಲ್ಲ. ಇವಾಗ ಚೇರ್ಮನ್ ಇಲ್ಲ. ಎಕ್ಸ್ ಅಂದ್ರೆ ಏನು ಇಂಗ್ಲಿಷ್ದಾಗ? ಎಕ್ಸ್ ಅಂದ್ರೆ ಏನು? ಈಗಿವ ಇಲ್ಲ ಅಂತದ್ರ ಅರ್ಥ. ನಾವೇನ್ ಮಾಡಿವ ಅದಕ್ಕೇನೋ ಬಹಳ ಮಹತ್ವದ ಅಂತ ಎಕ್ಸ್ ಅಂತ ಚೇರ್ಮನ್ ಅಂತ ಹಾಕಿಬಿಟ್ಟೇವೆ. ಇಂಗ್ಲಿಷ್ದವ್ರು ಬಹಳ ಶಾಣ್ಯಾರ ಅವರು. ಇವ ಈಗಿಲ್ಲ, ಇದು ಗೊತ್ತಾಗಲಿ ಜಗತ್ತಿಗೆ ಅಂತ ಎಕ್ಸ್ ಚೇರ್ಮನ್. ನಮಗೆ ಅದೇ ಒಂದು ದೊಡ್ಡದಾಗಿ ಈಗಿಲ್ಲ. ಈಗ ಇಲ್ಲ, ಆದರೆ ಅದು ತಲೆಯಾಗ ಬಹಳ ಹೋಗ್ತದಲ್ಲ, ಇದಕ್ಕೆ ಮಾಯೆ ಅಂತ ಕರೆದಾರೆ. ಚಂದಿಲ್ಲ ಇದು ಮಾಯೆ? ಎಷ್ಟು ಮಜಾತ್. ಮತ್ತೆ ಹಾಕೋಬಾರ್ದಂತ ನಾ ಹೇಳುದಿಲ್ಲ, ಹಾಕೋಬಹುದು. ಆದ್ರೆ ಎಕ್ಸಕ್ಕೆ ಏನ್ ಅರ್ಥದ ಗೊತ್ತಿರಬೇಕಷ್ಟೇ. ಈಗ ಇವತ್ತ ಪಾಪ ಇಲ್ಲ. ಈಗ ಬಿಟ್ಟಾನ ಅಥವಾ ಹೊರಗೆ ಹಾಕ್ಯಾರ, ಎರಡರಾಗ ಒಂದು ಆಗ್ಯದ, ಇವ ಇಲ್ಲ ಈಗ. ಆದ್ರೆ ತಲೆಯೊಳಗೆಲ್ಲ ಯಾರೇ ಏನ್ರೆ ಕೇಳಿದ್ರೆ ಅಥವಾ ಪರಿಚಯ ಮಾಡಿಕೊಡುವಾಗ, ಪರಿಚಯ ಹೇಳಪ್ಪ ಅಂದ ಕೂಡಲೇ ಎಕ್ಸ್ ಚೇರ್ಮನ್, ಚೇರ್ ಎಕ್ಸ್ ಅಂದ್ರೆ ಈಗಿಲ್ಲ, ಕೂತಿಲ್ಲ, ಕುರ್ಚಿ ಮೇಲೆ ಕೂತಿಲ್ಲ, ಹಂಗ ಬರ್ಕೋ ಅಂತ ಹೇಳ್ದ.
ಇದೇನು ಅದಲ್ಲ, ಇದಕ್ಕೆ ಮಾಯೆ ಅಂತ ಕರೆದಾರ. ಮತ್ತು ಮಾಯಾ ನಿಮಗಷ್ಟೇ ಅದ, ನಮ್ಮಂಥ ಸನ್ಯಾಸಿಗಳಿಗಿಲ್ಲ ಅಂತಲ್ಲ. ನನಗೂ ಅದೇ, ನಿಮಗೂ ಅದೇ. ನಮಗೆ ಕೀರ್ತಿಯ ಮಾಯ. ಯಾರೇ ಒಂದಿಟ್ಟು ಏನ್ ನಿಮ್ಮಂಗ ಈ ಜಗತ್ತಿನಾಗ ಯಾರದ? ಬಹಳ ದೊಡ್ಡ ಸನ್ಯಾಸಿ ಅಂದ್ರೆ ನೀವು, ಇಷ್ಟಂದ್ರೆ ಸಾಕು. ಯಾರು ಊಟ ಕೊಡೋದು ಬೇಡ, ಹಾಸಿ ಕೊಡೋದು ಬೇಡ, ಎಷ್ಟು ಆನಂದ ಆಗ್ತದೆ. ಇದೇನ ಆಗ್ತದಲ್ಲ, ಇದಕ್ಕೇನಂತೀವಿ? ಮಾಯೆ. ಮತ್ತು ನನ್ನಂತ ಸನ್ಯಾಸಿಗೆ ಹಿಂಗಾದ ಬಳಿಕ ಮಾಯಾ ಇದು. ಏನು ಹುಡುಗ, ಈಗ ಲಗ್ನದ ಮೋಸಂ ಬಂತಲ್ಲ, ಅವ ಹೊರಗೆ 45. ಏನು ಹುಡುಗ, ತೊಳೆದ ಮುತ್ತ, ತೊಳೆದಾರ. ಏನು ವರ್ಣನ. ಇದನ್ನು ನೋಡಿದ ಕೂಡಲೇ ಅವರು 40ರವರು, ಇವ 45. ಅವ್ರು ಬಂದು ಇವಾಗ ಹೇಳಿದರು, ಏನು ಕನ್ಯಾ, ನಿನ್ನ ಜೀವನದಾಗ ಇದೊಂದು ದೊಡ್ಡ ಪುಣ್ಯ ನೋಡೋ ಪಡೆದದ್ದು. ಹಿಂಗ್ ಮಾಡಿ ನಡುವಿನವರು ಇವನಿಗೆ ಹುರುಪ ತುಂಬಿ ಅವ್ರಿಗೆ ಹುರುಪ ತುಂಬಿ ಕಟ್ಟಿ ನಕ್ಕೋತು ಆದರು. 40-45 ಏನು ಬೇಕಾದ್ ಮಾಡ್ಲಿ ಮುಂದ. ಏನಿದೆ ಮಜಾ ಹೆಂಗದ, ಎಷ್ಟು ಆಶ್ಚರ್ಯದ ಹೇಳಿ. ಇದಕ್ಕೆ ಮಾಯೆ ಅಂತ ಕರೆದಾರ. ಮಾಯೆ ಈ ಜಗತ್ತನ್ನೆಲ್ಲ ಆವರಿಸದ. ಜಗವ ಸುತ್ತಿರ್ಪುದು ನಿನ್ನಯ ಮಾಯೆ, ಇಲ್ಲ ಜಗವ ಸುತ್ತಿರ್ಪುದು ನಿನ್ನಯ ಮಾಯ. ಅಕ್ಕ ಮಾದೇವಿ ಹೇಳಿದರು, ಬಸವಣ್ಣ ಹೇಳಿದ, ಎಲ್ಲರೂ ಹೇಳಿದರು. ಹೇಗದ, ಜಗತ್ತನ್ನ ಈ ಮಾಯಾ ಸುತ್ತಿ ಹಾಕಿ ಬಿಟ್ಟದ. ಇದ್ರ ಹೊರಗೆ ಉಳಿದವ್ರ ಬಹಳ ಕಷ್ಟ. ಯತಿಗೆ ಪರಾಖಿಣಿಯ, ಸವಣಗೆ ಸವಣಿನಿಯ. ಏನು ವರ್ಣನ ಮಾಡ್ತಾರೆ ಇಷ್ಟು ಸುಂದರವಾಗಿ. ಮಾಯಾ ಇದು. ದೈವಿ ಹೇಷ ಗುಣಮಯಿ. ಗುಣಮಯಿ ಅಂದ್ರೆ ಜಾಣದಾನ ಅಂತ ಅಂದ ಕೂಡಲೇ ಅದು ಮಾಯಾ. ಆ ರೂಪ ತಾಳ್ತದ. ಏನು ಕೆಲಸ ಮಾಡ್ತಾನ ಅಂತಂದು ಕೂಡಲೇ ಹಗಲ ರಾತ್ರಿ ದುಡಕ ಶುರು ಮಾಡ್ದ. ಏನು ಇರ್ಬೇಕು, ಹಿಂಗಿರ್ಬೇಕು ನೋಡು. ಮನೆ ಆಯ್ತು, ಅಡಿಗೆ ಮನೆ ಆಯ್ತು, ಪಡಸಲೆ ಆಯ್ತು, ಆ ಬಳಿಕ ಮಲಗೋ ಕೋಣೆ ಆಯ್ತು. ಅಷ್ಟ್ರಾಗ ಮನುಷ್ಯ ನೋಡಿ ಎಷ್ಟು ಆರಾಮದಾನ. ಒಂದು ಹಿಂಗ ಒಂದು ತಂಬಿಗೆ ಎತ್ತು ಹಿಂಗ ಇಟ್ಟಿಲ್ಲ. ಎಂಥ ಶ್ರೀವಂತ ಅಂದ್ರು. ಅವ ಹಂಗ ನಾನು ಸುಖಿ ಅಂತ ಕುಂತಾಗ ಡಯಾಬಿಟಿಸ್ ಆಯ್ತು. ಅಲ್ಲಿಂದ ರೊಕ್ಕ ಹೊಂಡ್ತು ಹೊರಗೆ. ಆ ಬಳಿಕ ಹಾರ್ಟ್ ಆಯ್ತು, ಬ್ಲಡ್ ಪ್ರೆಷರ್ ಆಯ್ತು, ಎಲ್ಲ ಶುರುವಾದು. ಈಗ ಅಡಿಗೆ ಮನೆ, ಪಡ್ಸಲೆ, ಮತ್ಯಾವುದು ಬೆಡ್ರೂಮ್, ಹಾಸ್ಪಿಟಲ್. ಈಗ ಶುರುವಾಯ್ತು. ಇವನ್ ಜೀವನ ಎಲ್ಲ ಇಷ್ಟಾಗ ಓಡಾಡಿ. ಎದಕ್ಕೆ ಅದು ಹೊಗಳಿದ್ರಲ್ಲ, ಅದು ಮಾಯೆ. ತಲೆಗೆ ಕಿರೀಟ ಹಾಕಿದರೂ ಅದು ಕಿರೀಟ ಒಳಗಿಳಿಬಾರ್ದು ಅಷ್ಟೆ. ದುಡಿತಾನ ಅಂತ ಎಷ್ಟ ಜಗತ್ತು ಕೊಂಡಾಡಿದರೂ ತನಗೆ ಎಷ್ಟಾಗುತ್ತದೆ ಅಷ್ಟೇ ಮಾಡುವುದು. ಮತ್ತು ಭಾರಿ ಸುಖಿ ಅದಾನಪ್ಪ ಅಂದ ಕೂಡಲೇ ಹಿಂಗ ಕುಂಡ್ರಬಾರ್ದು, ಒಳಗೆ ಆರಾಮಿರ್ಬೇಕು. ಇವೆಲ್ಲ ಶಬ್ದಗಳು ಇವು ಏನು ಮಾಡ್ತಾವ ಮನುಷ್ಯನನ್ನ ಅಂದ್ರೆ ಮಾಯೆಗೆ ಒಳಪಡಿಸ್ತಾವ. ಮಾಯಾ ಅಂತಾರೆ ಇದಕ್ಕೆ. ಶಬ್ದ ಎಷ್ಟು ಅದ್ಭುತದ. ಮಾಮೇವಯೇ ಪ್ರಪದ್ಯಂತೆ ಮಾಯಾ ಮೇತಾಂ ತರಂತಿತೆ. ಇಂಥ ಮಾಯನ್ನ ದಾಟೋದು ಬಹಳ ಕಷ್ಟದ ಕೆಲಸ ನೋಡು ಶಿಷ್ಯನೇ ಅಂದ. ಬಹಳ ಕಷ್ಟ. ದಾಟದವ್ರ ಬಹಳ ಕಡಿಮೆ. ಯಾಕೆ ಕಾಣಿಸುವುದಿಲ್ಲ. ಅದಕ್ಕೆ
ನಾ ಮಾಯಾದಿನಿ ಅಂತ ಮುಂದೆ ಬಂದರೆ ನಾವು ಸರಿದು ಹೋಗಬಹುದು. ಅದು ಹಂಗೆ ಬರೋದಿಲ್ಲ, ಹಿತ್ತಲಾಗಿಂದ ಬರ್ತದೆ ಅಷ್ಟೆ. ಬೆನ್ನ ಹಿಂದಿನಿಂದ ಬರ್ತದೆ. ನಾವು ಮುಂದೆ ಹೊಂಟಿರ್ತೇವೆ, ಅದು ನಮ್ಮ ಹೆಗಲೇರಿರ್ತದೆ ಅಷ್ಟೆ. ಅದ ಬಹಳ ಮಜಾ ಅದ. ಹೀಗಾಗಿ ಮಾಯಾದ ಕೈಯಿಂದ ತಪ್ಪಿಸಿಕೊಳ್ಳೋದು ಬಹಳ ಕಷ್ಟದೆ, ಬಹಳ ಕಷ್ಟದೆ, ಬಹಳ ಕಷ್ಟ. ದುರತ್ಯಯ ಒಂದೇನೋ ದೊಡ್ಡ ಕಥೆ ಹೇಳ್ತಾರೆ. ಕಥೆ ಸಾಣದು, ಅರ್ಥ ದೊಡ್ಡದು, ಅದಕ್ಕೆ ನಾ ದೊಡ್ಡ ಕಥೆ ಅತ್ತ. ಬಹಳ ದೊಡ್ಡ ಗುರುಗಳಿದ್ರು ಒಬ್ರು, ಬಹಳ ದೊಡ್ಡವರು. ಅವ್ರ ಹೆಸರು ವ್ಯಾಸ. ವ್ಯಾಸ ಅಂದ್ರೆ ಭಾರತ ದೇಶದಾಗ ಬಹಳ ದೊಡ್ಡ ಜ್ಞಾನಿ ಮನುಷ್ಯ. ಯಾಕೆ ಅಂದ್ರೆ ಆ ವ್ಯಾಸರೇ ವೇದಗಳನ್ನ ವಿಭಾಗ ಮಾಡಿದರು. ಆ ಬಳಿಕ ಪುರಾಣಗಳನ್ನು ಬರೆದರು. ನಂತರ ಮಹಾಭಾರತವನ್ನು ಬರೆದರು, ಶ್ರೀಮದ್ ಭಾಗವತವನ್ನು ಬರೆದರು. ಎಲ್ಲ ಈ ದೇಶದೊಳಗೆ ಏನೇನು ನಾವು ಕೇಳ್ತೇವೆ ಇದೆಲ್ಲ ಬರೆದವರು ವ್ಯಾಸ ಅಂತ ಹೇಳ್ತಾರೆ. ಇಷ್ಟು ದೊಡ್ಡವರು. ಅದಕ್ಕೆ ವ್ಯಾಸ ಉಚ್ಛಿಷ್ಟಂ ಸರ್ವಂ ಅಂದ್ರು. ನೀವು ಏನೇ ಹೇಳ್ರಿ ಅದನ್ನ ವ್ಯಾಸ ಹೇಳ್ಯಾನ ಅಂತ. ಅಂದ್ರೆ ಎಷ್ಟು ಜ್ಞಾನ ಇರಬೇಡ ವ್ಯಾಸ ಮಹರ್ಷಿಗಳಿಗೆ. ತಮ್ಮ ಇಡೀ ಜೀವನವನ್ನ ಜ್ಞಾನಕ್ಕಾಗಿ, ಆ ಬಳಿಕ ರಚನೆಗಾಗಿ ಮುಡುಪಾಗಿಟ್ಟಂಥ ಮಹಾವ್ಯಕ್ತಿ ವ್ಯಾಸ. ಜೀವನವನ್ನ ಸರಿಯಾಗಿ ತಿಳಿದುಕೊಂಡಿರುವವ ವ್ಯಾಸ, ಬಹಳ ಸರಿಯಾಗಿ ತಿಳ್ಕೊಂಡಿದ್ದ ವ್ಯಾಸ. ಆತ ಬರೆದ ಮಾತುಗಳು ಅಷ್ಟು ಸತ್ಯ. ಈಗೇನು ಭಗವದ್ಗೀತಾ ಅದಲ್ಲ, ಇದು ವ್ಯಾಸ ಬರೆದಿದ್ದೆ. ಇಂಥ ವ್ಯಾಸನಿಗೆ ಒಬ್ಬ ಶಿಷ್ಯ ಇದ್ದ. ವ್ಯಾಸರ ಸೇವಾ ಮಾಡಿಕೊಂಡು ಇದ್ದ. ಅವನು ಬಹಳ ಬುದ್ಧಿವಂತ ಇದ್ದ, ಬಹಳ ಜಾಣ. ವ್ಯಾಸರನ್ನ ಮೀರಿಸಬೇಕು ಅಂತಿದ್ದ, ಅಷ್ಟು ಜಾಣ. ಒಂದು ದಿವಸ ಏನಾಯಿತು ಅಂದ್ರೆ, ಕುಟೀರದೊಳಗೆ ವ್ಯಾಸರು ಬರಿತಾ ಇದ್ರು. ಅವರು ಒಂದು ಶ್ಲೋಕ ಬರೆದರು. ಆ ಶ್ಲೋಕ ಹಿಂಗ ಬರೆದು ಇಟ್ಟು ಅವರು ಸ್ನಾನಕ್ಕೆ ಹೋದ್ರು ಅಂತ ಕಥೆ ಬರೆದಾರ. ಅವ್ರ ಶಿಷ್ಯ ಏನಿದ್ದಲ್ಲ ವಿದ್ವಾಂಸ, ಇದನ್ನು ಓದದ. ಅದರಾಗ ಏನು ಬರೆದತ್ತು ಅವಾಗದು ಸರಿ ಕಾಣಲಿಲ್ಲ. ಅಲ್ಲಿ ಏನು ಬರೆದತ್ತು ಅಂದ್ರೆ, ಬಲವಾನ್ ಅಪಿ ಕರ್ಷತಿ ಅಂತ ಬರೆದತ್ತು. ಇಂದ್ರಿಯಗಳು ಅಥವಾ ಮಾಯೆ ಎಂಥ ವಿದ್ವಾಂಸನನ್ನಾದರೂ ಅದು ಸೋಲಿಸಿ ಬಿಡ್ತದಂತ ಬರೆದಿದ್ರು. ವಿದ್ವಾಂಸಮಪಿ ಕರ್ಷತಿ. ಬಲವಾನ್ ಇಂದ್ರಿಯಗ್ರಾಮ ವಿದ್ವಾಂಸಮಪಿ ಕರ್ಷತಿ. ಇದು ವಾಕ್ಯ. ಬಲವಾನ್ ಇಂದ್ರಿಯಗ್ರಾಮ ವಿದ್ವಾಂಸಮಪಿ ಕರ್ಷತಿ. ಇಂದ್ರಿಯ ಗ್ರಾಮ ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳ ಸಮೂಹ ಬಹಳ ಬಲಾಢ್ಯ. ಕಣ್ಣ, ಕಿವಿ, ಮೂಗು, ನಾಲಿಗೆ ಇವುಗಳಲ್ಲಿ ಮಾಯೆ ಅದು ಮನಿ ಮಾಡ್ಯದ. ಇವು ಜಗತ್ತನ್ನ ಆಳ್ತಾ ಇದ್ದಾವ. ಎಂಥ ವಿದ್ವಾಂಸನೇ ಇರಲಿ, ಇಲ್ಲಿರುವಂಥ ಮಾಯೆ ಆ ವಿದ್ವಾಂಸನ್ನು ಸೆಳೆದು ಬಿಡ್ತದ ಅಂತ ಬರೆದದ್ದ. ಯಾರು? ವ್ಯಾಸ.
ಅವ್ರ ಶಿಷ್ಯ ಏನಿತ್ತಲ್ಲ ಬಹಳ ಬುದ್ಧಿವಂತ, ಅವ ಅಂದ ಇದು ತಪ್ಪ್ಯದ. ಏನು ಬರಿಬೇಕು ಅಂದ್ರೆ ಯಾರು ವಿದ್ವಾಂಸರಲ್ಲವೋ ಅವರನ್ನ ಆಕರ್ಷಿಸ್ತದನೆ ವಿನಃ ವಿದ್ವಾಂಸರನ್ನ ಹಂಗ ಆಕರ್ಷಿಸ್ತದೆ. ಅವಂದೇನು ಅಭಿಪ್ರಾಯ ಅಂದ್ರೆ ನಾನು ವಿದ್ವಾಂಸದೀನಿ, ಇದು ಹಿಂಗ ಬರದ್ರ ನನಗೆ ಹತ್ತದ. ವಿದ್ವಾಂಸನಿಗೆ ಇದೆಲ್ಲ ಸಾಧ್ಯ ಇಲ್ಲ ಅಂದ. ಮಾಯೆಯನ್ನ ಮೀರವರೇ ವಿದ್ವಾಂಸರು, ತಿಳಿದವರು, ವಿದ್ಯಾವಂತರು ಅಂತ ವಿಚಾರ ಮಾಡಿ ನಮ್ಮ ಗುರುಗಳು ಇದನ್ನ ತಪ್ಪಿ ಬರದಾರ. ಅದಕ್ಕೆ ಗುರುಗಳು ಬರುವುದರಾಗ ಅದನ್ನ ತಿದ್ದಿಡಬೇಕು ಅಂತ ತಿಳ್ಕೊಂಡು ಪೆನ್ನು ತಗೊಂಡು, ಅವಾಗ ಇದ್ವಲ್ಲ ಗರಿಗಳಿದ್ದು, ಗರಿ ತಗೊಂಡು ತಿದ್ದದ. ಏನು ಮಾಡ್ದ ಅಂದ್ರೆ ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಂ ನ ಅಪಿ ಕರ್ಷತಿ ನಾಪಿ ಕರ್ಷತಿ ಅಂತ ಬರದ. ತಿದ್ದದ. ವಿದ್ವಾಂಸರನ್ನು ಮಾತ್ರ ಅದು ಆಕರ್ಷಿಸುವುದಿಲ್ಲ. ಮಾಯೆಗೆ ವಿದ್ವಾಂಸರು ಒಳಗಾಗೋದಿಲ್ಲ ಅಂತ ಬರದ. ಅವರು ವ್ಯಾಸ ಭಗವಂತರು ಬಂದರು. ಇವ ಹೇಳ್ದ, ಗುರುಗಳೇ ತಾವು ತಪ್ಪು ಬರೆದಿದ್ರೆಲ್ಲ ತಿದ್ದುಬಿಟ್ಟೆ ಅಂದ. ಓದಿದ್ರು, ನಕ್ರು. ಅವರು ಬಹಳ ಜ್ಞಾನಿಗಳವರು. ಆಯ್ತು ನೋಡೋಣ ಅಂದರು. ಇವ ವಿದ್ವಾಂಸ ಅಲ್ಲ. ಮುಂದೆ ಕಥೆ ನೋಡ್ಬೇಕು, ಎಷ್ಟು ಮಜಾ ಅದ. ಇಷ್ಟೆಲ್ಲ ಮುಗಿತಲ್ಲಿಗೆ ಅಂದ್ರೆ ನಾ ಮಾಯಿಗೆ ಸೋಲವಲ್ಲ ಅಂತ ಅವನ ಒಳಗೆ. ಆಗಿನ ಕಾಲದಲ್ಲಿ ಬಹಳ ದೊಡ್ಡ ವಿದ್ವಾಂಸವ, ನಾನು ಸೋಲಕ್ ಸಾಧ್ಯ ಇಲ್ಲ ಅಂತ ಅವನಿಗೆ. ಗುರು ಏನು ಹೇಳಲಿಲ್ಲ, ವ್ಯಾಸರು ಏನು ಹೇಳಲಿಲ್ಲ, ಸುಮ್ಮನೆ ಮೌನ ಆದರು. ನಕ್ರು, ಮೌನ ಆದರು. ಮುಂದೆ ಅದು ಮರೆತು ಹೋಯ್ತು. ಮುಂದೆ ಒಂದು ದಿವಸ ಈ ಶಿಷ್ಯನ ಕರ್ಕೊಂಡು ಹೋಗ್ತಿದ್ರು. ಅವ್ರಿಗೆ ಒಂದು ಗಿಡದ ಕೆಳಗೆ ಕೂತ್ಕೊಂಡ್ರು. ನೋಡಪ್ಪ, ನನಗೆ ನೀರಡಿಕೆ ಬಹಳ ಆಗ್ಯದ, ನೀನು ಒಂದಿಷ್ಟು ಎಲ್ಲರೇ ಹೋಗಿ ನೀರ ತಗೊಂಡು ಬಾ ಅಂತ ಹೇಳಿ ಕಳಿಸಿದ್ರು. ಇವ ಹೊರಟ ಶಿಷ್ಯ ನೀರ್ ತರಕ್ ಹೋದ. ಸ್ವಲ್ಪ ದೂರದಾಗ ಒಂದು ಮನಿ ಕಂಡತು, ಗುಡಿಸಲು. ಅದು ಸುಂದರವಾದ ಗುಡಿಸಲ. ಗುಡಿಸಲದ ಸುತ್ತಮುತ್ತ ತೋಟ. ತೋಟದಾಗ ಮಧುರವಾದಂಥ ಹೂಗಳು. ಏನು ಅಷ್ಟು ಸುಂದರ ಇತ್ತು, ಸ್ವರ್ಗನೆ ಬಂದು ಇಳ್ದಂಗಾಗಿತ್ತು, ನಂದನವನ ಆಗಿತ್ತು. ಹಂಗ ಸುತ್ತಮುತ್ತ ತೋಟ, ನಡುವ ಒಂದು ಗುಡಿಸಲ, ಬಹಳ ಚಂದ ಗುಡಿಸಲ. ಇಲ್ಲಿ ಗುಡಿಸಲದ ಅಂದಾಗ ಒಳಗೆ ಯಾರೇ ಇರ್ತಾರ, ನೀರಂತೂ ಸಿಗ್ತದ ಅಂತ ಆತ ವಿಚಾರ ಮಾಡಿದ. ಈಗ ಆ ಗೇಟಕ್ಕೆ ಬಂದ, ಅಲ್ಲಿ ಸುಮ್ಮನೆ ಹೀಗೆ ಬಡದ. ಒಳಗಿನ ಬಾಗಿಲ ತೆರೀತು. ತೆರೆದ ಬಳಿಕ ಒಳಗಿನಿಂದ ಒಬ್ಬ ಹೆಣ್ಮಗಳು ಬಂದು, 18 ವರ್ಷ. ಆಕೆಯ ಸೌಂದರ್ಯದ ಎದುರ ಮೇನಕ, ರಂಭೆ, ಊರ್ವಶಿ, ತಿಲೋತ್ತಮ ಯಾರೇನಲ್ಲ ಅಷ್ಟದ್ದು. ಇವ ಬಂದಿದ್ದಲ್ಲ, ನೋಡ್ದ. ಮೊಟ್ಟ ಮೊದಲ ಏನಾಯಿತು ಅಂದ್ರೆ ನೀರು ಮರ್ತ. ಮಾಯಾ ನೀರೇ ಮರೆತ ಬಳಕ ವ್ಯಾಸರ ನೆನಪೆಲ್ಲಿ ಉಳಿತದ ಗುರುವನ್ನ. ಆಕೆ ಹೊರಗೆ ಬಂದು ನಕ್ಕಳು. ಇವಾಗಿಷ್ಟ ಆನಂದ ಆಯ್ತು, ನಕ್ಕ. ಬನ್ನಿ ಒಳಗೆ ಅಂತ ಕರೆದ್ಲು. ಒಳಗೆ ಹೋದ. ಹಾಡ್ತೀನಿ ಕೇಳಿ ಅಂದ್ಲು. ಹಾಡಕ್ ಶುರು ಮಾಡಿದ್ಲು. ಇವಾಗ ಕುಣ್ಯಾಕ್ ಶುರು ಮಾಡ. ಯಾರೋ ವಿದ್ವಾಂಸ. ಅಲ್ಲಿ ಏನು ಬರೆದು ಬಂದಿದ್ದ? ಏನು ಬರೆದದ್ದ? ಎಂಥ ಮಾಯ ಆದ್ರೆ ಏನಾಯ್ತು? ವಿದ್ವಾಂಸನ ಮನಸ್ಸನ್ನ ಕೆಡಿಸಕ್ ಸಾಧ್ಯ ಇಲ್ಲ ಅಂತ ತಿದ್ದಿ ಬಂದಿದ್ದ.
ಈಗ ಒಂದು ಕ್ಷಣ ಬಳತಕ್ಕ ಅಲ್ಲಿದು ಸುಮ್ಮನೆ ಅವರು ಬಾಗ್ಲ ತೆಗೆದು ಒಂದು ಕ್ಷಣ ನಕ್ರಲ್ಲ, ಇವ ಬಿದ್ದ. ಎಡುದ ಹಾವಸೆ ಮ್ಯಾಲ ಎಡುದ ಮಜಾದಾಗ ಕುಣ್ಯಾಕತ್ತಿದ್ದ. ಅಷ್ಟ್ರಾಗ ವ್ಯಾಸರು ಬಂದರು, ಗುರುಗಳು ಬಂದರು. ಇವ ಏನು ಲಗ್ನ ಆಗವ. ಅಷ್ಟ್ರಾಗ ಗುರುಗಳು ಬಂದರು. ಗುರುಗಳು ಬಂದು ಗೇಟಕ್ಕೆ ನಿಂತು ಏನೋ ಜೈಮಿನಿ ಅಂತ ಕರೆದ. ಗುರು ಖಾಬ್ರ ಇವ ಕುಣಿತ ಇರೋದನ್ನು ನೋಡ್ತಿದ್ದವ ಮುದುಕ. ವ್ಯಾಸ ಹಿಂಗೆ ಹೊರಗೆ ಬಂದ. ಯಾಕೋ ನೀರು ಎಲ್ಲಿದ ಬಂದ. ಅವಾಗ ನೆನಪಾತು, ಇವರು ಗುರು ನಾನು ಶಿಷ್ಯ, ನೀರು ತರಕ್ಕೆ ಬಂದಿದ್ದೆ ಅಂತ ನೆನಪಾತು. ಮತ್ತೇನಲ್ಲಿ ತಿತ್ತಿ ಬಂದಿಯಲ್ಲಪ್ಪ, ಮತ್ತೆ ಹಿಂಗಾಯ್ತಲ್ಲ ಅಂದ ವ್ಯಾಸ. ಒದ್ದಾಗಿ ನಮಸ್ಕಾರ ಮಾಡಿ ತಪ್ಪಾಯ್ತು ಅಂತ. ವಿದ್ವಾಂಸಮಪಿ ಕರ್ಷತಿ. ಮತ್ತಲ್ಲಿ ಯಾರಿದ್ದರು ಮನ್ಯಾಗ? ಯಾರೂ ಇರಲಿಲ್ಲ. ವ್ಯಾಸ ಹಿಂಗಂದು ಕೂಡಲೇ ಇವ್ಗೆ ಎತ್ತರ ಆತು. ಯಾರಿಗೆ? ಜೈಮಿನಿಗೆ ಎತ್ತರ ಆತು. ಕನಸಿನಾಗ ನಡೆದಿದ್ದೆಲ್ಲ. ವ್ಯಾಸರು ಬಡದ ಎಬ್ಸಿದ್ರು. ಎಬ್ಸಿದ ಕೂಡಲೇ ಅದೆಲ್ಲ ಹೋಯ್ತು. ಎಲ್ಲಿದ್ದ? ಆಶ್ರಮದಾಗಿದ್ದ. ವ್ಯಾಸ ಅಲ್ಲೇ ಕುಂತಾರ. ಕನಸಿನಾಗ ಇಷ್ಟೆಲ್ಲ ಅದ್ಭುತ, ಒಂದು 10 ನಿಮಿಷದಾಗ ಒಂದು ಅದ್ಭುತ ಕನಸು ಬಿದ್ದು ಏನೆಲ್ಲ ಆಗಿ ಹೋಗಿತ್ತು. ಎದ್ದು ಕೂಡಲೇ ವ್ಯಾಸರಿಗೆ ಹೇಳ್ದ, ನಾನು ತಪ್ಪು ಮಾಡೇನಿ, ಅದನ್ನು ಮತ್ತೆ ಸರಿ ಮಾಡ್ತೀನಿ ಅಂತ ತಿದ್ದದ. ಅವಾಗ ವ್ಯಾಸ ಹೇಳಿದ್ರು, ತಿದ್ಕೋತ್ ಹೋಗಬಾರದು, ಯಾರ್ದು ಅನುಭವಿಗಳದು ತಿದ್ದಬಾರದು, ಬಲ್ಲವ್ರದು ತಿದ್ದಾಕ್ ಹೋಗಬಾರದು. ಯಾಕೆ? ಅವ್ರಿಗೆ ಜಗತ್ತಿನ ಜೀವನದ ದರ್ಶನ ಆಗಿರ್ತದೆ. ವಿದ್ವಾಂಸರಿಗೆ ಪುಸ್ತಕದ ಶಬ್ದಗಳ ದರ್ಶನ ಆಗಿರ್ತದೆ. ಅನುಭವಿಗಳವರ ದುರತ್ಯಯ ಮಮ ಮಾಯಾ ದುರತ್ಯಯ ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ. ಇಂದ್ರಿಯ ಗ್ರಾಮ ಅಂದ್ರೆ ಸಮೂಹ ಬಲವಾನ್. ಇಂದ್ರಿಯಗಳ ಸಮೂಹ ಬಹಳ ಬಲಾಢ್ಯ. ಎಂಥವರ ಮನಸ್ಸನ್ನಾದರೂ ಸಹಿತ ಅದು ಹೊಲಸು ಮಾಡ್ತದೆ. ಅವಾಗ ಶಿಷ್ಯ ಅವನು ಮುಗಿತದು. ವ್ಯಾಸಂದು ಮುಗಿತು. ವ್ಯಾಸಂದು ಆಯ್ತು, ಆ ಜೈಮಿನಿ ಆಯ್ತು, ಎಲ್ಲ ಆಯ್ತು. ಈಗ ಮತ್ತಿಲ್ಲಿ ಶಿಷ್ಯ